Assalamu alaikum. I'm here on stage of Ali English House Academy. We take the interview of our students. This is to develop their communication and personality. So here in Ali Public School and Ali PU College, we are only one institution where we have daily classes on communication skills and public speaking skills. So this is the speciality of the Ali group of institutions in Anas Ibn Malik Tumkur. So let me speak to this boy. Assalamu alaikum. Walaikum assalam wa rahmatullahi wa barakatuhu. You can speak loudly. Okay. So this student is asking me to speak in Kannada. ನಾವು ಕನ್ನಡದಲ್ಲಿ ಮಾತಾಡಕ್ಕೆ ಈ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ. ನಾವು ಕನ್ನಡಕ್ಕೂ ತುಂಬ ಪ್ರೋತ್ಸಾಹ ಕೊಡ್ತೀವಿ. ಕನ್ನಡ ನಮ್ಮ ರಾಜ್ಯ ಭಾಷೆ, ಆಡಳಿತ ಭಾಷೆ, ನಮ್ಮ ನಾಡಿನ ಭಾಷೆ. ಸೊ ಕನ್ನಡದ ಮೇಲೆ ಎಲ್ಲರಿಗೂ ಅಭಿಮಾನ ಇರಬೇಕು. ಸೊ ನಿಮ್ಮ ಹೆಸರೇನು? ನನ್ನ ಹೆಸರು ತಯ್ಯಿಬ್ ಪಾಷಾ. ತೊಯ್ಯಿಬ್ ಪಾಷಾ. ಓಕೆ. ತೊಯ್ಯಿಬ್ ಪಾಷಾ ಎಲ್ಲಿ ನಿಮ್ಮ ಊರು? ನಮ್ಮೂರು ಸಾತಘಟ್ಟ. ಸಾತಘಟ್ಟ ತುಮಕೂರಿನಿಂದ ಎಷ್ಟು ದೂರ ಇದೆ ಗೊತ್ತಾ? 20 ಕಿಲೋಮೀಟರ್. ಓಕೆ. ಸೊ ನಿಮ್ಮ ತಂದೆಯ ಹೆಸರೇನು? ನಮ್ಮ ತಂದೆಯ ಹೆಸರು ಮೋಸಿನ. ನಿಮ್ಮ ತಂದೆಯ ಹೆಸರು? ಅಸ್ಲಂ ಪಾಷಾ. ಓಕೆ. ಎಸ್. ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿ ಹೆಸರು ಮೋಸಿನ. ಓಕೆ. ಆಮೇಲೆ ನಿಮ್ಮ ನಿಮ್ಮ ಇಷ್ಟವಾದ ತಿಂಡಿ ಯಾವುದು? ನಮ್ಮ ಇಷ್ಟವಾದ ತಿಂಡಿ ಕೋಳಿ 65. ಕೋಳಿ 65. ಚಿಕನ್ 65ಗೆ ಕೋಳಿ 65 ಅಂತಾರೆ ಇವತ್ತು ಕನ್ನಡದಲ್ಲಿ. ಓಕೆ. ಆಮೇಲೆ ನಿಮ್ಮ ಇಷ್ಟವಾದ ಬಣ್ಣ ಯಾವುದು? ನನ್ನ ಇಷ್ಟವಾದ ಬಣ್ಣ ಹಸಿರು. ಓಕೆ. ನಿಮ್ಮ ಇಷ್ಟವಾದ ಗಾಡಿ ಯಾವುದು? ನನ್ನ ಇಷ್ಟವಾದ ಗಾಡಿ ಸೈಕಲ್ ನಿಮಗೆ ಇಷ್ಟ. ಓಕೆ. ಆಮೇಲೆ ನಿಮಗೆ ಇಷ್ಟವಾದ ಏನಂತಾರೆ, ನಿಮಗೆ ಇಷ್ಟವಾದ ಪ್ರವಾಸಿ ತಾಣ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ನಾವು ಸೌದಿ ಅರೇಬಿಯಾಗೆ ಹೋಗ್ಬೇಕು ಅಂತ ಇದ್ದೀವಿ. ಸೌದಿ ಅರೇಬಿಯಾ. ಓಕೆ. ಆಮೇಲೆ ನಿಮ್ಮ ಇಷ್ಟವಾದ ತರಕಾರಿ ಯಾವುದು? ನಮ್ಮ ಇಷ್ಟವಾದ ತರಕಾರಿ ಸೌತೆಕಾಯಿ. ಓಕೆ. ನೀವು ಸೌದಿ ಅರೇಬಿಯಾಗೆ ಹೋಗಿ ಸೌತೆಕಾಯಿ ತಿನ್ನಬೇಕು ಅಂತ ಇದ್ದೀರಾ? ಓಕೆ. ನಿಮ್ಮ ಇಷ್ಟವಾದ ಹಣ್ಣು? ಮಾವಿನ ಹಣ್ಣು. ಓಕೆ. ನೀವು ಮಾವಿನಕಾಯಿ ಮರಕ್ಕೆ ಕಲ್ಲೊಡೆದಿದ್ದೀರಾ ಯಾವಾಗಾದ್ರೂ? ನಿಮ್ದೇ ಇದೆಯಾ? ಅದನ್ನ ಹೆಂಗೆ ತೆಗಿತೀರಾ? ಮರದ ಮೇಲೆ ಹತ್ತಿ ತೆಗಿತೀರಾ ಅಲ್ಲ ಕಲ್ಲು ಹೊಡಿತೀರಾ? ಹಾಂ. ಕೆಲವೊಮ್ಮೆ ಮರದ ಮೇಲೆ ಹತ್ತಿ ತೆಗಿತೀರಾ, ಕೆಲವೊಮ್ಮೆ ಕಲ್ಲು ಹೊಡಿತೀರಾ? ಇಲ್ಲ. ಜೋರಾಗಿ ಮಾತಾಡಿ. ಓಕೆ. ಏನಂತಾರೆ ಅದಕ್ಕೆ? ಕಲ್ಲಿ ಅಂತಾರ? ಓಕೆ. ಆಮೇಲೆ ನಿಮ್ಮ ಸ್ನೇಹಿತ ಯಾರು ಇಲ್ಲಿ? ಆಪ್ತ ಸ್ನೇಹಿತ? ಎಲ್ಲರೂ ಸ್ನೇಹಿತರು. ಓಕೆ. ಯಾರಾದ್ರೂ ನಿಮ್ ಜೊತೆ ಜಗಳಾಡ್ತಾರಾ ಇಲ್ಲಿ? ನೀವೆಲ್ಲರ ಜೊತೆ ಜಗಳಾಡ್ತೀರಾ? ಓಕೆ. ನಿಮಗೆ ಓದಿದ ಮೇಲೆ ಏನಾಗಬೇಕು ಅಂತ ಇದ್ದೀರಾ? ಆಫೀಸರ್ ಅಂದ್ರೆ ಏನು? ಹಿಬ್ಸ್ ಅಂದ್ರೆ ಏನು? ಕುರಾನನ್ನು ಹಿಬ್ಸ್ ಮಾಡೋದು. ಓಕೆ. ಕುರಾನನ್ನ ಕಂಠಪಾಠ ಮಾಡುವುದು ಅಂತಾರೆ. ಕುರಾನನ್ನ ನೋಡದೆ ಹೇಳುವ ತರ ಕಂಠಪಾಠದಿಂದ ಎಲ್ಲವೂ ನಿಮ್ಮ ತಲೆಯಲ್ಲಿ ಇರಬೇಕು, ಇಲ್ಲ ಹೃದಯದಲ್ಲಿ ಇರಬೇಕು. ನೀವು ನೋಡದೆ ಅದನ್ನು ಓದುವ ಥರ ಹೇಳುವವರಿಗೆ ಹಾಫೀಸ್ ಅಂತಾರೆ. ಓಕೆ. ಆ ಥರ ಆಗಬೇಕು. ಅದರ ಜೊತೆ ಇಂಜಿನಿಯರ್ ಆಗಬೇಕು. ಓಕೆ. ಆಮೇಲೆ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಯಾರಾದ್ರೂ ಇದ್ದಾರಾ? ಓಕೆ. ಅವರುಗಳ ಹೆಸರು ಹೇಳ್ತೀರಾ? ನಮ್ಮ ಅಣ್ಣನ ಹೆಸರು ಫೈಸಲ್ ಪಾಷಾ. ನನ್ನ ಅಕ್ಕನ ಹೆಸರು ತಮ್ಸಿಯಾ. ಓಕೆ. ನನ್ನ ತಮ್ಮ ಹೆಸರು
ಓಕೆ. ಆಮೇಲೆ ಆಮೇಲೆ ನೀವಿಲ್ಲಿ ಅರಬಿಕ್ ಓದ್ತಾ ಇದ್ದಾರಲ್ಲ? ಹೌದು ಸರ್. ಓಕೆ. ನಿಮ್ಮ ಹಜರತ್ ಹೆಸರೇನು? ನಿಮ್ಮ ಗುರುಗಳ ಹೆಸರೇನು? ಯಾಕೂಬ್ ಹಜರತ್. ಯಾಕೂಬ್ ಹಜರತ್ ಅಂತ. ನಿಮ್ಮ ತರಗತಿ ಅಧ್ಯಾಪಕರು ಯಾರು? ನನ್ನ ತರಗತಿ ಅಧ್ಯಾಪಕರು ಜಕ್ರಿಯಾ ಸರ್. ಓಕೆ. ನಿಮಗೆ ಅಲಿ ಪಬ್ಲಿಕ್ ಸ್ಕೂಲ್ ಇಷ್ಟನಾ? ಹೌದು. ಓಕೆ. ಈ ಅಲಿ ಸಾರ್ವಜನಿಕ ಶಾಲೆಯಲ್ಲಿ ನೀವು ಯಾವ ಯಾವ ಬ್ಯಾಚಿನಲ್ಲಿ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ? ಬದ್ರಿ ಫೌಂಡೇಶನ್ ಬಿ. ಓಕೆ. ಬದ್ರಿ ತರಗತಿಯಲ್ಲಿ ಓದ್ತಾ ಇದ್ದೀರಾ. ಯಾವ ಯಾವ ಸಬ್ಜೆಕ್ಟ್ಸ್ ಓದ್ತಾ ಇದ್ದೀರಾ? ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್. ಓಕೆ, ಗುಡ್. ಆಮೇಲೆ ನಿಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ? ನಿಮ್ಮ ತಂದೆ? ಜೋರಾಗಿ ಹೇಳಿ. ಏನು ಕೆಲಸ? ಓಕೆ. ಆಮೇಲೆ ನಿಮ್ಮ ಅಮ್ಮ ಮನೇಲೇ ಇರ್ತಾರಾ? ಸರಿ, ನಿಮ್ಮ ಜೊತೆ ಮಾತನಾಡಿದ್ದು ಸಂತೋಷ. ನಿಮ್ಮ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಭವಿಷ್ಯ ಶುಭವಾಗಲಿ ಎಂದು ಹಾರೈಸ್ತೇವೆ. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಸೈಯದ್ ಪಾಷಾ.